ನಮಸ್ಕಾರ. ಡಿವೈನ್ ಅಪ್ಡೇಟ್ಸ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ವಿಶೇಷ ಮತ್ತು ಮಹತ್ವದ್ದಾಗಿದೆ. ನಿಮ್ಮ ಮನಸ್ಸಿನಲ್ಲಿರುವ ಅತಿ ಮುಖ್ಯವಾದ, ಬಹಳ ದಿನಗಳಿಂದ ನಿಂತು ಹೋಗಿರುವ ಒಂದು ದೊಡ್ಡ ಕೆಲಸ ಈ ಮುಂದಿನ 1 ತಿಂಗಳಲ್ಲಿ ಹೇಗೆ ಪವಾಡದಂತೆ ಪೂರ್ಣಗೊಳ್ಳಲಿದೆ ಎಂಬುದನ್ನು ಬ್ರಹ್ಮಾಂಡ ಇವತ್ತು ನಿಮಗೆ ದೈವಿಕ ಸಂದೇಶದ ಮೂಲಕ ತಿಳಿಸಲಿದೆ. ನಿಮ್ಮ ಸ್ಕ್ರೀನ್ ಮೇಲೆ 3 ಅತ್ಯಂತ ಪವಿತ್ರವಾದ ದೈವಿಕ ಕಳಶಗಳಿವೆ. ಪ್ರತಿಯೊಂದು ಕಳಶದಲ್ಲೂ ನಿಮಗಾಗಿ ಒಂದು ಗುಪ್ತ ಸಂದೇಶ ಅಡಗಿದೆ. ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ದೇವರನ್ನು ಸ್ಮರಿಸುತ್ತಾ, ನಿಮ್ಮ ಕಣ್ಣು ಮೊದಲು ಯಾವುದರ ಮೇಲೆ ಬೀಳುತ್ತದೆಯೋ ಅಥವಾ ನಿಮ್ಮ ಮನಸ್ಸಿಗೆ ಯಾವ ಕಳಶ ಸರಿಯನಿಸುತ್ತದೆಯೋ ಆ ಒಂದು ಕಳಶವನ್ನು ಆಯ್ಕೆ ಮಾಡಿಕೊಳ್ಳಿ. ನೀವು ಮೊದಲನೆಯ ತಾಮ್ರದ ಕಳಶವನ್ನು ಆಯ್ಕೆ ಮಾಡಿದ್ದರೆ, ಮುಂದಿನ 1 ತಿಂಗಳಲ್ಲಿ ನೀವು ಎದುರಿಸುತ್ತಿರುವ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳು ಅಥವಾ ಮಾನಸಿಕ ಒತ್ತಡಗಳು ಸಂಪೂರ್ಣವಾಗಿ ದೂರವಾಗಲಿವೆ. ಇದು ಸೂರ್ಯದೇವನ ತೇಜಸ್ಸು ಮತ್ತು ಶಕ್ತಿಯನ್ನು ಪ್ರತಿನಿಧಿಸುವುದರಿಂದ ನಿಮ್ಮಲ್ಲಿ ಹೊಸ ಉತ್ಸಾಹ, ಧೈರ್ಯ ಹಾಗೂ ಆತ್ಮವಿಶ್ವಾಸ ಮೂಡಲಿದೆ. ಅಷ್ಟೇ ಅಲ್ಲ, ನೀವು ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ, ಈಗಿರುವ ಕೆಲಸದಲ್ಲಿ ಬಡ್ತಿ ಅಥವಾ ವರ್ಗಾವಣೆ ನಿರೀಕ್ಷಿಸುತ್ತಿದ್ದರೆ, ಈ 1 ತಿಂಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ದೊಡ್ಡ ಶುಭ ಸಮಾಚಾರವನ್ನು ಕೇಳಲಿದ್ದೀರಿ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದ್ದು, ಜನರಿಂದ ಮನ್ನಣೆ ಸಿಗಲಿದೆ. ಈ ಅಪಾರ ಪಾಸಿಟಿವ್ ಎನರ್ಜಿಯನ್ನು ನಿಮ್ಮ ಜೀವನಕ್ಕೆ ಸ್ವೀಕರಿಸಲು ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಎಂದು ಬರೆಯಿರಿ. ನೀವು 2ನೆಯ ಹಿತ್ತಾಳೆಯ ಕಳಶವನ್ನು ಆಯ್ಕೆ ಮಾಡಿದ್ದರೆ, ಇದು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಅಪಾರ ಆಶೀರ್ವಾದವನ್ನು ತೋರಿಸುತ್ತದೆ. ಮುಂದಿನ 1 ತಿಂಗಳಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಮತ್ತು ಸಾಲದ ಬಾಧೆಗಳು ನೀವು ಊಹಿಸದ ಅಚ್ಚರಿಯ ರೀತಿಯಲ್ಲಿ ಬಗೆಹರಿಯಲಿವೆ. ನೀವು ಯಾರಿಗಾದರೂ ಹಣ ಸಾಲ ಕೊಟ್ಟು ಬರದೇ ಇದ್ದರೆ ಅದು ಮರಳಿ ಬರಬಹುದು, ವ್ಯಾಪಾರ ವ್ಯವಹಾರದಲ್ಲಿ ಲಾಭ ದುಪ್ಪಟ್ಟಾಗಬಹುದು ಅಥವಾ ಹೊಸ ಆದಾಯದ ಮೂಲಗಳು ತಾನಾಗಿಯೇ ತೆರೆಯಬಹುದು. ಅಷ್ಟೇ ಅಲ್ಲ, ನಿಮ್ಮ ಕುಟುಂಬದಲ್ಲಿ ದೀರ್ಘಕಾಲದಿಂದ ಇದ್ದ ಕಲಹಗಳು, ಮನಸ್ತಾಪಗಳು ಮುಗಿದು ಎಲ್ಲರ ನಡುವೆ ಪ್ರೀತಿ, ಸಾಮರಸ್ಯ ಮತ್ತು ನೆಮ್ಮದಿ ನೆಲೆಸಲಿದೆ. ಮನೆಯಲ್ಲಿ ಸನ್ಮಂಗಳ ಉಂಟಾಗಲಿದೆ. ಈ ಅದ್ಭುತ ಅದೃಷ್ಟ ಮತ್ತು ಸಮೃದ್ಧಿಯನ್ನು ನಿಮ್ಮದಾಗಿಸಿಕೊಳ್ಳಲು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಮಾತೆ ಎಂದು ಕಾಮೆಂಟ್ ಮಾಡಿ. ನೀವು 3ನೆಯ ಚಿನ್ನದ ಕಳಶವನ್ನು ಆಯ್ಕೆ ಮಾಡಿದ್ದರೆ, ಇದು ಸಾಕ್ಷಾತ್ ಪರಶಿವನ ರಕ್ಷಣೆ ಮತ್ತು ವಿಜಯದ ಸಂಕೇತವಾಗಿದೆ. ಈ ತಿಂಗಳು ನಿಮ್ಮ ಸುತ್ತಮುತ್ತಲಿದ್ದ ನಕಾರಾತ್ಮಕ ಶಕ್ತಿಗಳು, ಶತ್ರುಗಳ ಕಾಟ ಅಥವಾ ಕೆಟ್ಟ ದೃಷ್ಟಿ ಸಂಪೂರ್ಣವಾಗಿ ನಾಶವಾಗಲಿದೆ. ನೀವು ದೀರ್ಘಕಾಲದಿಂದ ಕೋರ್ಟ್ ಕಚೇರಿ, ಕಾನೂನು ಸಮಸ್ಯೆಗಳು ಅಥವಾ ಆಸ್ತಿಗೆ ಸಂಬಂಧಿಸಿದ ಕಠಿಣ ವಿವಾದಗಳನ್ನು ಎದುರಿಸುತ್ತಿದ್ದರೆ, ಅದರಲ್ಲಿ ನಿಮಗೆ ದೊಡ್ಡ ವಿಜಯ ಸಿಗಲಿದೆ. ನಿಮ್ಮ ಪ್ರತಿಯೊಂದು ದಾರಿಯಲ್ಲಿದ್ದ ಅಡೆತಡೆಗಳು ಮಂಜಿನಂತೆ ಕರಗಿ ನಿಮ್ಮ ಜೀವನದಲ್ಲಿ ಹೊಸ ಮತ್ತು ಅತ್ಯಂತ ಉತ್ತಮ ಅಧ್ಯಾಯ ಆರಂಭವಾಗಲಿದೆ. ನಿಮ್ಮ ಕೈ ಹಿಡಿದು ಮುನ್ನಡೆಸುವ ದೈವಿಕ ಶಕ್ತಿ ನಿಮ್ಮೊಂದಿಗಿರಲಿದೆ. ಈ ದೈವಿಕ ರಕ್ಷಾ ಕವಚವನ್ನು ಸದಾ ಕಾಲ ಪಡೆಯಲು ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಮರೆಯದೆ ಕಾಮೆಂಟ್ ಮಾಡಿ. ನೆನಪಿಡಿ ವೀಕ್ಷಕರೇ, ಬ್ರಹ್ಮಾಂಡದ ಈ ಸಂದೇಶಗಳು ನಿಮಗೆ ಸರಿ ದಾರಿಯಲ್ಲಿ ನಡೆಯಲು ಮಾರ್ಗದರ್ಶನ ನೀಡುತ್ತವೆ. ಪವಾಡಗಳು ನಿಮ್ಮ ಜೀವನದಲ್ಲಿ ನಿಜವಾಗಬೇಕಾದರೆ ದೇವರ ಮೇಲಿನ ಅಚಲ ನಂಬಿಕೆ ಮತ್ತು ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಎರಡೂ ಅತಿ ಮುಖ್ಯ. ನಿಮ್ಮ ಆಯ್ಕೆಯ ಕಳಶ ಯಾವುದಾಗಿತ್ತು ಮತ್ತು ಈ ಸಂದೇಶ ನಿಮಗೆ ಎಷ್ಟು ಕನೆಕ್ಟ್ ಆಯಿತು ಅಂತ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ದೈವಿಕ ಅಪ್ಡೇಟ್ಸ್ಗಳನ್ನು ಪ್ರತಿದಿನ ಪಡೆಯಲು ನಮ್ಮ ಡಿವೈನ್ ಅಪ್ಡೇಟ್ಸ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಶೇಷ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬ್ರಹ್ಮಾಂಡವು ನಿಮಗೆ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.